ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ, ನಿನ್ನೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ನಮ್ಮ ಮೇಡಮ್ ಅವ್ರು ಕಾಲೇಜ್ ಕೊಟ್ಟಿದ್ದಾರೆ. 7 ಗಂಟೆ ಆಗಿದೆ ಈಗ. ಅವರಿಗೆ ದೋಸೆ ಆಲೂಗಡ್ಡೆ ಪದಾರ್ಥ ಮಾಡಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ಮೇ ನಮಗೆ ಮಾಡಬೇಕು. ಈಗ ಅವರು ಕಾಲೇಜ್ಗೆ ಹೊರಟರು, ಹೋಗಲಿ ಸ್ನೇಹಿತರೆ. ಈಗ ನಾನು ಸ್ವಲ್ಪ ಚಹಾ ಕುಡಿತೀನಿ, ಸ್ನಾನ ಮಾಡೋದು ಅದು ಇದು ಎಲ್ಲ ಕೆಲಸ ಉಂಟು ತುಂಬಾ ಸ್ನೇಹಿತರೆ. ಹಾಗಾಗಿ ನೋಡಿ, ನಿನ್ನೆ ಅಲ್ಲಿ ಸಿಕ್ಕಾಪಟ್ಟೆ ಗೆಣಸು ತೆಗ್ದೀವಿ. ಅದು ತುಂಬಾ ಮುಳ್ಳು ಮತ್ತು ಅಲ್ಲಿ ಕಸ ಬಿದ್ದಿದೆಯಲ್ಲ, ಅದೆಲ್ಲ ಎತ್ತಬೇಕಾದ್ರೆ ಕೆಳಗಡೆ ಹಾವ್ದವ ಏನು ಹೆದರಿಕೆ ಆಗುತ್ತೆ ಕೂಡ. ಏನು ಹಾವಿಗೆ ಏನು ಇರಲಿಲ್ಲ, ಆದರೆ ಗೆಣಸು ಸಿಕ್ಕಾಪಟ್ಟೆ ಸಿಕ್ಕಿವೆ. ಹಾಗಾಗಿ ಇವತ್ತೊಂದು ನಮ್ಮ ಮನೆಯಲ್ಲಿ ಚಿಕ್ಕ ಫಂಕ್ಷನ್ ಮಾಡ್ತಾಯಿದ್ದೀವಿ. ಫಂಕ್ಷನ್ ಅನ್ನೋಕ್ಕಿಂತ ನಮ್ಮ ಮನೆಗೆ ಹಳೆಯ ಅತಿಥಿ ಹೊರಗಡೆ ಹೋಗ್ತಾ ಇದ್ದಾರೆ, ಹೊಸ ಅತಿಥಿ ಮನೆ ಒಳಗಡೆ ಬರ್ತಾ ಇದ್ದಾರೆ ಇವತ್ತು ಬಂದು. ಅದು ಏನು ಅಂಥೇಳಿ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸ್ನೇಹಿತರೆ. ಹಳೆಯ ಅತಿಥಿನ ಮನೆಯಿಂದ ಹೊರಗಡೆ ಕಳಿಸ್ಲಿಕ್ಕೆ ತುಂಬಾ ಬೇಜಾರಾಗ್ತಾಯಿದೆ. ಒಂದು 11 ವರ್ಷದಿಂದ ನಮ್ಮ ಮನೆಯಲ್ಲೇ ಇರೋದರಿಂದ ಸ್ವಲ್ಪ ಬೇಜಾರಾಗ್ತಾಯಿದೆ. ಅದು ಕೂಡ ನನ್ನ ಆಯ್ಕೆಯಲ್ಲಿ ಮನೆಗೆ ಬಂದಿದ್ದಂಥದ್ದು. ಈಗ ಅದನ್ನು ಕಳಿಸ್ಲಿಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಉಂಟು. ಹೊಸ ಅತಿಥಿನ ಬರಮಾಡ್ಕೊಳ್ಳಿಕ್ಕೆ ಅಷ್ಟೇ ಖುಷಿ ಕೂಡ ಇದೆ. ಒಂದು ಕಡೆ ಬೇಜಾರು, ಒಂದು ಕಡೆ ಖುಷಿ, ಎರಡೂ ಇದೆ ಸ್ನೇಹಿತರೆ. ಏನಂಥೇಳಿ ಸ್ವಲ್ಪ ಹೊತ್ತಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಈಗ ಏನು ಮಾಡ್ತೀನಿ ಅಂಥೇಳಿ ಬನ್ನಿ ನೋಡಿ. ಇನ್ನು ಕರ್ಟನ್ಗಳೆಲ್ಲ ಕಿಡಿಕಿದು ನಾನು ತೆಗೆದೇ ಇಲ್ಲ. ಯಾಕೆ ಅಂತಂದರೆ ಹೊರಗಡೆ ಚಳಿ ಉಂಟು. ಈಗ 2 ದಿನದಿಂದ ಚಳಿ ಇರಲಿಲ್ಲ. 7 ಗಂಟೆಗೆ ಹೊರಗಡೆ ಅಷ್ಟು ಬೆಳಕಿದೆ. ನಾನು ಎಲ್ಲ ಕರ್ಟನ್ ಹಾಕಿನೆಲ್ಲ, ಕಿಟಕಿಗಳಿಗೆ ಬೆಳಕಿಲ್ಲ, ಆದ ಕಾರಣ ಲೈಟ್ ಹಾಕಿದೆ. ಇಲ್ಲಿ ನೋಡಿ, ನಮ್ಮ ಶ್ರೇಯಮ್ಮನಿಗೆ ಬೆಳಗ್ಗೆ ದೋಸೆ ಮಾಡಿಕೊಟ್ಟೆ. ನಮ್ಮ ಶ್ರೇಯ ನೋಡಿ ದೋಸೆ ಸಹ ಜಾಸ್ತಿ ತಿಂದಿಲ್ಲ, ತೊಗೊಂಡೋಗಿದ್ದಾಳೆ. ಇಲ್ಲಿ ದೋಸೆ ಹಿಟ್ಟು ರೆಡಿಯಾಗಿದೆ. ದೋಸೆ ಹಿಟ್ಟು ಇದೆ. ಆಲೂಗಡ್ಡೆ ಪದಾರ್ಥ ನಾನು ಒಂದೇ ಆಲೂಗಡ್ಡೆ ಇರೋದರಿಂದ ಅಷ್ಟೇ ಪದಾರ್ಥ ಮಾಡಿದೆ. ಖಾಲಿಯಾಗಿದೆ ನೋಡಿ ಆಲೂಗಡ್ಡೆ ಪದಾರ್ಥ. ಶ್ರೇಯ ತಿಂದು ಡಬ್ಬಿ ಕಟ್ಕೊಂಡು ಹೋಗಿದ್ದಾಳೆ. ಇನ್ನು ನಮ್ಗೆ ಅದಕ್ಕೆ ಸಾಂಬಾರೇ ಚಟ್ನಿಯರೇ ಏನಾರ ಮಾಡಿಬಿಡ್ತೀನಿ ಸ್ನೇಹಿತರೆ, ಬೇಗ ನಾನು ಸ್ವಲ್ಪ. ಮತ್ತೆ ಅವರು ನಮ್ಮ ಭಾವನ ಮಕ್ಕಳು ಬಂದಿದ್ದಾರಲ್ಲ, ಅವರು ಬರ್ತಾರೆ ಈಗ. ಇವತ್ತು ಅವ್ರ ಮನೆಯಲ್ಲೇ ಮಲಗಿದ್ದಾರೆ, ನಮ್ಮ ಮನೆಗೆ ಬಂದಿಲ್ಲ ಇವತ್ತು. ನಿನ್ನೆ ಎಲ್ಲ ಅಲ್ಲೇ ಮಲಗಿದ್ರು ಮೊನ್ನೆ, ಹೌದು ಸ್ನೇಹಿತರೆ. ಹಾಗಾಗಿ ಇವತ್ತು ಅವ್ರ ಮನೆಯಲ್ಲೇ ಮಲಗಿದ್ದಾರೆ. ನಾನು ಬೀಚಿಂದ ಬರುವಾಗ ಏನಾಯಿತು ಅಂದರೆ ಅವ್ರನ್ನ ಮನೆಗೆ ಬಿಟ್ಟು ಬಂದೆ, ಅವ್ರ ಮನೆಗೆ. ಹಾಗಾಗಿ ನಾನು ಸ್ವಲ್ಪ ಹೊರಗಡೆ ಎಲ್ಲ ಹೋಗಲಿಕ್ಕಿತ್ತು. ಮತ್ತು ಮನೆಯಲ್ಲಿ ಅವ್ರ ಮಕ್ಕಳು ಮಾತ್ರ ಆಗ್ತಾರೆ. ಶ್ರೇಯ ಏನು ಮಾಡ್ತಾಳೆ, ಅವಳದು ಎಕ್ಸಾಮ್ ಇರೋದರಿಂದ ಓದಲಿಕ್ಕಿರುತ್ತೆ, ಅವಳು ರೂಮಲ್ಲಿ ಕೂತ್ಬಿಡ್ತಾಳೆ. ಹಾಗಾಗಿ ಮಕ್ಕಳೊಟ್ಟಿಗೆ ಆಟ ಆಡೋರು ಬೇಕಾಗ್ತಾರೆ. ಮತ್ತು ಟಿ ವಿ ಹಚ್ಚಿದ್ರೆ ಅವಳು ಶ್ರೇಯನಿಗೆ ಇದಾಗುತ್ತೆ ಅಂಥೇಳಿ ಆವಾಗ ಹಚ್ಚಲಿಕ್ಕಾಗಲ್ಲ. ಅದಕ್ಕಾಗಿ ನೀವು 8:30-9 ಗಂಟೆಗೆ ಬನ್ನಿ ಅಂಥೇಳಿ ಒಂದು 7-7:30ಗೆ ನಾನು ಬೀಚಿಂದ ಬರುವಾಗ ಅವ್ರ ಮನೆಗೆ ರಿಕ್ಷಾದಲ್ಲಿ ಬಿಟ್ಟು ಬಂದೆ. ಆದರೆ ಅವರು 9 ಗಂಟೆಗೆ ಬರಲಿಲ್ಲ ಸ್ನೇಹಿತರೆ. ಅಲ್ಲಿಂದ ಕತ್ಲೆ ಆಗುತ್ತೆ, ಬರಲ್ಲ ಅಂತಂದರು. ನಮ್ಮ ಯಜಮಾನ್ರು ಕಳಿಸ್ಕೊಡಂದರು. ಬೈಕ್ ಕೊಟ್ಟು ನಮ್ಮ ಯಜಮಾನ್ರಿಗೆ, ಅವರು ಮೊನ್ನೆ ಬಿದ್ದು ಬಂದಿದ್ದಾರೆ, ಏಟಾಗಿದೆ, ಅವ್ರ ಕಾಲು ಕೂಡ ನೋವಿದೆ, ಅದರಿಂದ ಜ್ವರ ಬರ್ತಾ ಉಂಟು, ಅದಕ್ಕಾಗಿ ಮಲಗಿದ್ದಾರೆ ಅಂತಂದೆ. ಬರಲಿಲ್ಲ, ಇವತ್ತು ಬರ್ತಾರೆ. ಈಗ ನಿನ್ನೆ ಏನು ತೆಗ್ದಿರೋಂಥ ಗೆಣಸಿತ್ತಲ್ಲ, ಇದನ್ನೆಲ್ಲ ನಾನೀಗ ಕ್ಲೀನ್ ಮಾಡ್ತೀನಿ. ಇಷ್ಟೊಂದು ಗೆಣಸು ಸಿಕ್ಕಿದೆ ನೋಡಿ. ಈಗ ಇವನ್ನೆಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡು, ಸ್ವಲ್ಪ ಮಣ್ಣು ಜಾಸ್ತಿ ಅಲ್ಲ, ಮಣ್ಣು ಇಲ್ಲ ಕೆಳಗಡೆ, ಅವು ಹುಲ್ಲಿನೊಳಗಡೆ ಬೆಳೆದ ಹಾಗೆ ಬೆಳೆದುಬಿಟ್ಟಿದೆ ಸ್ನೇಹಿತರೆ, ಜಾಸ್ತಿ ಮಣ್ಣಿಲ್ಲ. ಅದಕ್ಕಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ಹೋಗ್ತೀನಿ. ಸ್ವಲ್ಪ ನೀರಾಗಿ ಬಿಡ್ತೀನಿ ನೆನೆಯಲ್ಲಿ ಒಂದು 10 ನಿಮಿಷ. ಹಾಗಾಗಿ ಈಗ ನಾನು ಅದು ಇದು ಕೆಲಸ ಉಂಟು, ಸಿಕ್ಕಾಪಟ್ಟೆ ಇದೆ. ಹಾಗೆ ಹಳೆಯ ಅತಿಥಿನ ಕಳಿಸಿ ಹೊಸ ಅತಿಥಿನ ಬರಮಾಡ್ಕೋಬೇಕಾದ್ರೆ ಸ್ವಲ್ಪ ಅದು ಇದು ಕೆಲಸ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಎಲ್ಲ ಮಾಡಲಿಕ್ಕಿರುತ್ತಲ್ಲ, ಅದಕ್ಕಾಗಿ ಈಗ ನಾನು ಇದನ್ನು ಮಾಡ್ಕೊಂಬಿಡ್ತೀನಿ ಎಲ್ಲ ಕೆಲಸ. ಹಾಗೆ ಇಲ್ಲಿ ಸ್ವಲ್ಪ ಶೇಂಗಾನ ನೆನೆ ಇಟ್ಟಿದ್ದೇನೆ, ಸ್ವಲ್ಪ ಇಲ್ಲಿ ಬಟಾಣಿ ಕೂಡ ನೆನೆ ಇಟ್ಟಿದ್ದೀನಿ. ಯಾಕೆ ಅಂದರೆ ಪದಾರ್ಥ ಮಾಡ್ಕೊಳ್ಳಿಕ್ಕೆ.
ಹಾಗಾಗಿ ನೋಡಿ ಇಲ್ಲಿ ಕೆಂಪು ಹೂವು ಚೆನ್ನಾಗಿ ಆಗಿದೆ. ದಾಸವಾಳ ಅಲ್ವಾ, ಹೊರಗಡೆ ಕೊಯ್ಕೊಂಬಂದು ಇಡ್ತೀನಿ. ಅಷ್ಟು ಮಾಡಿ ಈಗ ಬೇಗ ನಿಮಗೆ ಮತ್ತೆ ನಾನು ಸಿಗ್ತೀನಿ. ಕರ್ಟನ್ ತೆಗಿತೀನಿ, ಇನ್ಮೇಲೆ ಲೈಟ್ ಆಫ್. ಸ್ನೇಹಿತರೆ ನೋಡಿ, ನಿಮ್ಗೆ ಆವಾಗಲೇ ಹೇಳಿದ್ದೆ, ನಮ್ಮ ಮನೆಯಿಂದ ಒಬ್ಬರು ಮೆಂಬರ್ ಹೊರಗಡೆ ಹೋಗ್ತಾ ಇದ್ದಾರೆ. 11 ವರ್ಷದಿಂದ ಮನೆಯಲ್ಲಿದ್ದರು. ಒಬ್ಬರು ಮೆಂಬರ್ಸು ಹೊಸಬ್ರು ಯಾಡ್ ಆಗ್ತಾಯಿದ್ದಾರೆ. ಅವರು ಯಾರಂತಂದರೆ, ಒಂದು ಕಡೆ ಖುಷಿ, ಒಂದು ಕಡೆ ಬೇಜಾರು, ಎರಡೂ ಇದೆ ನಮಗೆ. ಏನಂತ ಹೇಳ್ಬೋದು ಬನ್ನಿ. ತುಂಬಾ ಬೇಜಾರಾಗ್ತದೆ. ನಮ್ಮ ಸ್ಕೂಟ್ರು ನೋಡಿ, ಇವತ್ತು ನಮ್ಮ ಸ್ಕೂಟ್ರ್ ಲಾಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಇದರದ್ದು ನಾವು ಎಕ್ಸ್ಚೇಂಜ್ ಮಾಡ್ತಾಯಿದ್ದೀವಿ. ಇದನ್ನು ಅಲ್ಲೇ ಶೋರೂಮಲ್ಲೇ ಕೊಡ್ತೀವಿ. ನಮ್ಮ ಸ್ಕೂಟ್ರ್ ಒಂದು ಸರಿ ಕ್ಲಿಯರಾಗಿ ಹಾಕ್ತೀನಿ. ಹೊಸ ಸ್ಕೂಟ್ರ್ ತೊಗೋತಾಯಿದ್ದೀರಿ ಯಜಮಾನ್ರು. ಅದು ಜುಪ್ಟರನೇ, ಇದು ಜುಪ್ಟರ್ನೇ. ಇದು ಅದನ್ನು 11 ವರ್ಷ ಆಯಿತು. ಮೊನ್ನೆ 2025 ಆಗಸ್ಟ್ 20ನೇ ತಾರೀಕಿಗೆ 11 ವರ್ಷ ಮುಗಿದು 12ನೇ ವರ್ಷ ಸ್ಟಾರ್ಟ್ ಆಗಿತ್ತು. ತುಂಬಾ ರಿಪೇರಿ ಬರ್ತಾಯಿತ್ತು. ತುಂಬ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಹಾಗಾಗಿ ನಮಗೆ ಹೊಸ ವರ್ಷದ ದಿನನ ತೊಗೋಬೇಕಂತೇಳಿ ಮಾಡಿದ್ವಿ. ಸ್ಕೂಟ್ರ್ ಇರಲಿಲ್ಲಲ್ಲ ರೀ, ಅಲ್ಲಿ ಇರಲಿಕ್ಕೋಸ್ಕರ ಬಿಟ್ಟಿದ್ದೀವಿ. ಇವತ್ತು ನಿನ್ನೆ ಬಂದಿದೆ. ಹಾಗಾಗಿ ನಾವು ಇವತ್ತು ತರಲಿಕ್ಕೆ ಹೋಗ್ತಾಯಿದ್ವಿ. ನೋಡಿ, ನಮ್ಮದು ಲಾಸ್ಟ್ ನಮ್ಮ ಸ್ಕೂಟಿದು ಒಂದು ಫುಲ್ ವಿಡಿಯೋ ಹಾಕ್ತೀನಿ. ನಮ್ಮ ಸ್ಕೂಟ್ರದ್ದು ಫುಲ್ ವಿಡಿಯೋ ನೋಡಿ. ಇವತ್ತೊಂದು ತುಂಬಾ ಬೇಜಾರಾಗ್ತದಲ್ಲ. ಹಾಂ ರೀ, ಇದನ್ನ ಹೆಲ್ಮೆಟ್ ಇಲ್ಲ ಹೇಳ್ರಿ, ಹೊಸದು ಕೊಡ್ತಾರೆ ಅವ್ರು ಬರೋವಾಗ. ಕೊಡ್ತಾರೆ ಹೇಳ್ಯಾರ್ಲಿ, ಅವರೇ ಕೊಡ್ತೀವಿ ಅಂತ ಹೇಳ್ರಿ. ಎಲ್ಲ ಗಡ್ಯಾಗಿನ ತೆಗ್ದಿರಿ, ಆರ್ ಟಿ ಸಿ ತೊಗೊಂಡಿರಲ್ಲ ಅದ್ರದ್ದು. ಹಾಂ ನೋಡಿ ಸ್ನೇಹಿತರೆ, ನಮ್ಮದು ಹಳೆ ಗಾಡಿ ಕೊಡ್ತಾಯಿದ್ದೀವಿ. ಇದು ಜುಪ್ಟರು. ಮತ್ತು ಇಲ್ಲಿ ನಮ್ಮ ಮನೆ ದೇವ್ರ ಹೆಸರು ಬರ್ಸಿದ್ದೆ ನಾವು, ಶ್ರೀ ಮಲ್ಲಿಕಾರ್ಜುನ್ ಅಂಥೇಳಿ. ಮತ್ತು ನಮ್ಮ ಮನೆಯವರಿಗೆ ತುಂಬಾ ಇಷ್ಟ ಗಣೇಶ ಅಂದರೆ, ನಮಗೂ ಕೂಡ ಹಾಗೆ ಅಂಥೇಳಿ ಗಣೇಶನ ಹಾಕ್ಸಿದ್ವಿ. ಹಾಗೆ ಮೊನ್ನೆ ಇದೇನೋ ಇಂಡಿಯಾ ಅಂಥೇಳಿ ಬರ್ಸ್ಬೇಕಂತ ಹೇಳಿದ್ರಲ್ಲ, ಆವತ್ತು ಇದನ್ನು ಮಾಡಿದ್ವಿ. ಹಾಗೆ ಇಲ್ಲಿ ಪ್ಲೇಟ್ ಮೇಲೆ ಹೊಸ ಗಾಡಿಗೆ ಮೊದಲಿಗೆ ನಾವು ಇಲ್ಲಿ ಪ್ಲೇಟ್ ಮೇಲೆ ಧನುಷ್ ಮತ್ತು ಶ್ರೇಯನ್ ಹೆಸರಿತ್ತು. ಮೊನ್ನೆ ಇಂಡಿಯಾ ಅಂತ ಬಂತಲ್ಲ, ಅವಾಗ ಚೇಂಜ್ ಆಯ್ತಲ್ಲ ರೀ, ಅದು ಪ್ಲೇಟ್ ನಾವು ಒಳಗಡೆನೇ ಎತ್ತಿಟ್ಟಿದ್ದೇವೆ. ನಮಗೆ ಅದು ಕೊಡ್ಲಿಕ್ಕೆ ಇಷ್ಟ ಆಗಲಿಲ್ಲ. ಹಾಗೆ ಒಳಗಡೆ ಎತ್ತಿಟ್ಟು ಈ ನಂಬರ್ ಹಾಕಿದ್ದಾರೆ. ಇದು ಹೇಗಿದ್ರು ಡೂಪ್ಲಿಕೇಟ್ ನೋಡಿ, ಎಲ್ಲ ಕಲರ್ ಹೋಗಿದೆ. ಈಗ ನಮ್ಮ ಗಾಡಿ ಲಾಸ್ಟ್ ನೋಡ್ಕೊಳ್ಳಿ ಸ್ನೇಹಿತರೆ. ತುಂಬಾ ಬೇಜಾರಾಗ್ತದೆ. ಹಳೆ ಗಾಡಿ ಕೊಟ್ಟು ಹೊಸ ಗಾಡಿ ತರಬೇಕು. ಈಗ ಅದು ಗ್ರೇ ಕಲರ್ ಇದೆ ನಮ್ಮದು ತೊಗೊಂಡಿರೋ ಅಂಥದ್ದು. ನಿನ್ನೆಲೆ ಹೋಗಿ ಮಾತಾಡ್ಕೊಂಬಂದೀವಿ. ಗ್ರೇ ಕಲರ್ ಇದೆ ಅದು ನೋಡಿ ಸ್ನೇಹಿತರೆ. ಅಲ್ಲಿಂದ ಶೋರೂಮಿಂದ ಮನೆಗೆ ಬರ್ತೀವಿ. ಬಂದು ಹಣ್ಣು ಕಾಯಿ ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ, ಮಾಂಕಳೆ ದೇವಸ್ಥಾನಕ್ಕೆ. ಅಲ್ಲಿ ಹೋಗಿ ಬಂದು ಅಲ್ಲಿ ಪೂಜೆ ಎಲ್ಲ ಮಾಡಿಸ್ತೀವಿ, ಗಾಡಿ ಪೂಜೆ. ಶ್ರೇಯ ಮನೆಯಲ್ಲಿ, ಶ್ರೇಯ ಬಂದಮೇಲೆ ಸಾಯಂಕಾಲ ಪೂಜೆ ಇದೆ ಮನೆಯಲ್ಲಿ. ಅದು ಹೇಗಾಗುತ್ತೆ ನೋಡುವ. ಯಾಕಂದರೆ ನಮ್ಮ ಭಾವನ ಮಕ್ಕಳು ಬಂದಿದ್ದಾರೆ, ಭಾವನ ಹೆಂಡತಿ ಇದ್ದಾರೆ, ಅದೊಂದು ಖುಷಿ ಇದೆ. ಮಕ್ಕಳಿದ್ದಾರಲ್ಲ ಮನೆಯಲ್ಲಿ. ಮತ್ತು ಉಡಿ ತುಂಬಬೇಕು. ಸುರಿಗೆ ಗಾಡಿ ತಂದ ಶ್ರೇಯ ಒಬ್ಬಳೇ ಇದ್ಲು, ತುಂಬಿದ್ದೆ. ಈಗ ಭಾವನ ಮಕ್ಕಳು 2 ಹೆಣ್ಣು ಹುಡುಗರಲ್ಲ, ಹಾಗಾಗಿ ಅವಳೊಬ್ಳು ನನ್ನ ಮಗಳೊಬ್ಳು. ಇವತ್ತು ಉಡಿ ತುಂಬ್ತೇನೆ ರಾತ್ರಿಗೆ ನಮ್ಮ ಹೊಸ ಗಾಡಿ ಅಲ್ಲ ರೀ. ಹಳೆ ಗಾಡಿ ಮೇಲೆ ಲಾಸ್ಟ್ ಲಾಗ್ ಇದು. ಏನು ಹೇಳ್ತೀರಿ ನೋಡಿ ಯಜಮಾನ್ರಿಗೆ. ಹಳೆ ಗಾಡಿದೊಂದು ಹೊಸ ಗಾಡಿದು ಖುಷಿ. ಆದರೆ ಅವರಿಗೆ ತುಂಬ ದಿನದಿಂದ ಇದು ಗಾಡಿ ಇದು ಇತ್ತು. ಇನ್ನು ಆ ಗಾಡಿ ಸ್ನೇಹಿತರೆ ನೋಡಿ, ನಮ್ಮ ಗಾಡಿ ಸ್ನೇಹಿತರೆ ಸ್ವಲ್ಪನೇ ಬೇಜಾರಾಗ್ತದೆ, ಪರವಾಗಿಲ್ಲ. ಮತ್ತು ತುಂಬಾ ರಿಪೇರಿ ಬರ್ತಾಯಿದೆ ಇದು. ಹಾಗಾಗಿ ಮತ್ತು ಸೆಕೆಂಡ್ ಹ್ಯಾಂಡ್ ಬೇರೆ ಯಾರಿಗಾದರೂ ಮಾರಿದರೆ ಒಳ್ಳೆ ರೇಟ್ ಬರ್ತಿತ್ತು. ಇದಕ್ಕೆ ತುಂಬ ರೇಟ್ ಕಮ್ಮಿ ಹಿಡಿದಿದ್ದಾರೆ. ಒಂದು 10,000 ಅಷ್ಟೇ ತೊಗೊಂಡಿದ್ದಾರೆ ಶೋರೂಮಲ್ಲಿ. ಇನ್ನೂ ಅದಕ್ಕೆ ಕಮ್ಮಿನ ಅಂತ ಹೇಳ್ತಾಯಿದ್ರು. ತುಂಬ ರಿಪೇರಿ ಇರೋದ್ರಿಂದ ಬೇಡ ಅಂತೇಳಿ ಶೋರೂಮಲ್ಲಿ ಕೊಟ್ಬಿಡ್ತೇವೆ. ಹಾಗಾಗಿ ನೋಡಿ ಮನೆಯಿಂದ ಹೊರಟೀವಿ. ನಮ್ಮ ಹಳೆ ಸ್ಕೂಟ್ರ್ ತೊಗೊಂಡು ಅಲ್ಲಿಂದ ಸೀದಾ ಶೋರೂಮ್ಗೆ ಹೋಗಿ ಅಲ್ಲೆಲ್ಲ ಡಾಕ್ಯುಮೆಂಟ್ಸನ್ನು ಎಲ್ಲ ಏನು ಪ್ರೊಸೆಸಿಂಗ್ ಇತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು 4:15ಗೆ ಮನೆ ಕಡೆಗೆ ಹೊಂಟೀವಿ. ಅಲ್ಲಿ ಅಣ್ಣ ಸ್ವಲ್ಪ ಕೇಕ್ ಕೊಟ್ಟು ಫೋಟೋ ಎಲ್ಲ ತಗೊಳ್ಳಿ ಅಂತಂದ್ರೆ, ನಮಗೆ ಅದು ಏನು ಬೇಡ ಅಂದ್ರೂ ಇರಲಿ ಪರವಾಗಿಲ್ಲ ಫೋಟೋ ತಗೊಳ್ಳಿ ಅಂದರು. ಸ್ವಲ್ಪ ಮಾಹಿತಿಗಳನ್ನು ಕೊಟ್ಟರು ಸ್ನೇಹಿತರೆ. ಅಲ್ಲಿಂದ ಕೀ ಎಲ್ಲ ಇದು ಮಾಡಿ ಫೋಟೋ ತೊಗೊಂಡ್ಮೇಲೆ ನಾವು ನಮ್ಮ ಮನೆ ಕಡೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿಂದ ಬಂದು ಅಂಬಲಪಾಡಿ ದೇವಸ್ಥಾನಕ್ಕೆ ಡೈರೆಕ್ಟ್ ಹೋದೀವಿ. ಯಾಕಂದ್ರೆ ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗಿದ್ವಿ ನಾವು ಹೋಗುವಾಗಲೇ. ಅಲ್ಲಿಂದ ಸೀದಾ ದೇವಸ್ಥಾನಕ್ಕೆ ಹೋಗಿ ವಾಪಸ್ಸು ಬಂದ್ವಿ. ಇಲ್ಲಿ ವಾಚ್ಮನನ್ನು ವಿಡಿಯೋ ಮಾಡ್ತಾಯಿದ್ರು. ಅವ್ರು ಹೇಗೇಗೋ ತಿರುಗಿಸಿದ್ದಾರೆ, ನಾನು ಎಷ್ಟೇ ಟ್ರೈ ಮಾಡಿದ್ರೆ ಆಗ್ತಾಯಿಲ್ಲ. ಅಲ್ಲಿಂದ ಸೀದಾ ಅಂಬಲಪಾಡಿ ದೇವಸ್ಥಾನದಲ್ಲಿ ಪೂಜೆ ಮಾಡೋದನ್ನು ನಾನಲ್ಲಿ ಇದನ್ನು ಮಾಡಲ್ಲ, ವಾಯ್ಸ್ ತೆಗಿಯಲ್ಲ. ಪೂಜೆ ಮಾಡೋದನ್ನು
ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಅಲ್ಲಿಂದ ಡೈರೆಕ್ಟ್ ಅದನ್ನೇ ಹಾಕ್ತೀನಿ ಮತ್ತು ನಿಮಗೆ ವಹಿಸ್ಕೊಡ್ತೀನಿ ನಾನು. ಆದರೆ ಸ್ಕೂಟ್ರ್ ತುಂಬ ಚೆನ್ನಾಗಿದೆ, ಜುಪಿಟರ್ ಇದೆ ನೋಡಿ. ಮೈಲೇಜ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಆಲ್ರೆಡಿ ಮೊದಲು ಕೂಡ ನಮ್ಮ ಜುಪಿಟರೇ ಇತ್ತು, ಈಗ ನಮ್ಮ ಜುಪಿಟರ್ ಚೇಂಜ್ ಮಾತ್ರ ಕಲರ್ ಚೇಂಜ್ ಅಷ್ಟೇ. ಮನೆ ಕಡೆ ಜರ್ನಿ ಸ್ಟಾರ್ಟ್ ನಮ್ಮದು. ನೋಡಿ ಸ್ನೇಹಿತರೆ, ಇವತ್ತು ಏನು ಬೈಕ್ ತಂದೆವು. ನಾವು ಬೆಳಗ್ಗೆಯಿಂದ ಬೈಕ್ ಏನು ತೊಗೊಂಬಂದು ದೇವಸ್ಥಾನ ಪೂಜೆ ಅಷ್ಟೇ, ಅಡುಗೆ ಎಲ್ಲ ಮಾಡೋದು ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ನೋಡಿ ಇಲ್ಲಿ ಬೈಕ್ ನಮ್ಮ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ನಮ್ಮ ಅಕ್ಕ ಈಗ ಕುಂಕುಮ ಬಿಟ್ಟು ನಾವು ಉಡಿ ತುಂಬ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ ನೋಡಿ. ಬೈಕ್ ಹೇಗಿದೆ, ಕಲರ್ ನಮ್ಮ ಮನೆಯವ್ರಿಗೆ ಸೆಲೆಕ್ಟ್ ಆಗಲಿಲ್ಲ, ಅಲ್ಲಿ ಯಾವ ಕಲರ್ ಇರಲಿಲ್ಲ ಅಂತೇಳಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಆ ಕಡೆಗೆ ಕತ್ಲಿದೆ ಸ್ವಲ್ಪ, ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸ್ತೇನೆ ನೋಡಿ. ಹೊಸದು ಹಳೆ ಮೆಂಬರ್ ಹೋದರು, ಹೊಸ ಮೆಂಬರ್ ಮನೆಗೆ ಬಂದರು ಅಂಥೇಳಿ ನಿಮಗೆ ಆವಾಗಲೇ ಹೇಳಿದೆ ನಾನು. ನೋಡಿ ನಮ್ಮ ಮೆಂಬರ್ ಹೇಗಿದ್ದಾರೆ, ಹೊಸ ಮೆಂಬರ್ ಅಲ್ಲ ರೀ, ಹೊಸ ಮೆಂಬರ್ ಚೆನ್ನಾಗಿದ್ದಾರಲ್ಲ. ಜುಪಿಟರ್ ಇದೆ ಸ್ನೇಹಿತರೆ, ಇದು ಬಂದು ನಮ್ಮ ಬೈಕು ಕಾಣ್ತಿರ್ಬೋದು. ಜುಪಿಟರ್ 110 ಅಲ್ಲ ರೀ. ಇಲ್ಲಿ ಉಡಿ ತುಂಬತ್ತಾರೋ ಅಕ್ಕ ತಂಗಿಯರಿಗೆ, ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಪದ್ಧತಿ ಇದು. ಹೊಸದು ಏನೇದಿರ್ತಂದ್ರೆ ಈ ಥರ ನಾವು ಉಡಿ ತುಂಬ್ತೀವಿ. ಆದರೆ ಮದುವೆ ಆಗಿರೋಂಥ ಹೆಣ್ಮಕ್ಳು ಬೇಕು, ಆದರೆ ಇಲ್ಲ, ಇಬ್ಬರು ಮನೆ ಮಗಳಿದ್ದಾರೆ. ನಾವು ಹೊಸ ಸ್ಕೂಟರ್ ತೊಗೊಂಡಿದ್ದೀವಿ. ಏನು ತೊಗೊಂಡು? ಹೊಸ ಸ್ಕೂಟರ್ ತೊಗೊಂಡಿದ್ದೀವಿ. ನಮ್ಮ ಯಜಮಾನ್ರಲ್ಲಿ ತಿರ್ಗಡತ್ತಾರ ನೋಡಿ. ಕೈಗೆ ಅರ್ಶಿನ ಹಚ್ಚುತ್ತಾ ಇದ್ದಾರೆ. ಹೌದಿಲ್ಲ, ಧ್ಯಾನ ಮಾಡ್ಬೇಕು. ಒಂದು ಏರಿಸ್ತಾ ಇದ್ದೀವಿ ಸೀರೆದು ನೋಡಿ. ಇಬ್ಬರಿಗೆ ಅರ್ಶಿನ ಹಚ್ಚಿದ್ರು, ಈಗ ಉಡಿ ತುಂಬ್ತಾರೆ ನೋಡಿ. ದಂಡೆ ಇಲ್ಲ, ಹಾಗಾಗಿ ಚಿಕ್ಕದು ಮಲ್ಲಿಗೆ ಹೂವು ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ಉಡಿ ತುಂಬಿರುವಂಥದ್ದು ದೇವರಿಗೆ, ಅದನ್ನು ಈಗ ಅವ್ರಿಗೆ ತುಂಬ್ತಾರೆ. ಸ್ವಲ್ಪ ನಿಧಾನ ಮಾತಾಡ್ತಾ ಇದ್ದೀನಿ, ಯಾರಿಗಾದರೂ ಕೇಳಿಸ್ತದೆ ಇಲ್ಲ ಗೊತ್ತಿಲ್ಲ. ದೂರನೇ ತಡೆ ಮಾಡೋಣ ಸ್ನೇಹಿತರೆ, ತುಂಬ ಹತ್ತಿರ ಆಗ್ತಾಯಿದೆ. ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ನಾವು ಮುಂದ್ಗಡೆ ದೀಪ ಹಚ್ಚಿವಲ್ಲ, ಅವು ಎಷ್ಟು ಇದು ಕೊಡ್ತಾಯಿದ್ದಾರೆ ನೋಡಿ, ಕಾಲು ದೀಪ ಮತ್ತು ಆರತಿ ಹಚ್ಚಿರೋದ್ರಿಂದ. ಆಮೇಲೆ ಈ ಥರ ತೊಗೋತೀರಿ. ಈಗ ಉಡಿ ತುಂಬೋದು ಕಾಣಲ್ಲ ಅಂಥೇಳಿ ಈ ಥರ ಮಾಡ್ತಾಯಿದ್ದೀವಿ. ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್. ಸೀರೆ ತಲೆ ಮೇಲೆ ಸೆರಗ ಹೊರೋದು ನೋಡಿ. ನಾನು ಯಾವಾಗಲೂ ಈ ಥರ ಹೊತ್ತಿಲ್ಲ, ಮುಂಚೆ ಹೊರ್ತಿದ್ದೆ ಸ್ವಲ್ಪ. ನಮ್ಮ ಅಕ್ಕ ಯಾವಾಗಲೂ ಹೊರ್ತಾರೆ ಅವರು. ಅದಕ್ಕಾಗಿ ನೋಡಿ, ಆರತಿ ಮಾಡುವಾಗ ಏನೇ ಈ ಥರ ದೇವ್ರ ಮುಂದೆ ಹೋದರೆ ಈ ಥರ ಸೆರಗ ಹೊತ್ಕೊಂಡು ನಿಲ್ಲೋದು. ಸಹಾಯ ಮಾಡ್ತೀನಿ. ನಮ್ಮ ಸೈಲೆಂಟ್ ರಾಣಿ. ಎರಡ್ಗಿರಿ ಮತ್ತೆ ಮಾಡೆ ಏನದು ಒತ್ತಿಗೆ ಬದುಕಿ ಬಂದ್ರೆ ನಮ್ಮ ಶಂಕರಮಂಟಿ ಆರತಿ ಮಾಡ್ತಿದ್ದಾಳೆ. ಇವಳು ತಲೆ ಮೇಲೆ ನಮ್ಮ ಮನೆಗೆ ಗೌರವಗಳು ಕೂತಾರ. ನಮ್ಮ ಮನೆಗೆ ಗೌರವ ತಿಂಗಿ ತೊಡಿತೈತೆ.
ಮಟ್ಟಿ ಬಂದ್ ಮಾಡ್ಲಿ. ಸುಯಿ ಮಂಗಳ ಜೈ ಮಂಗಳೋ ಮಿತ್ರಿ ಸುಯಿ ಮಂಗಳ ಜೈ ಮಂಗಳೋ ಮಿತ್ರಿ ಸುಯಿ ಮಂಗಳ ಜೈ ಮಂಗಳೋ ಮಿತ್ರಿ ಸುಯಿ ಮಂಗಳ. ಹಾಡ್ತಾಳೆ ಹಾಡ ಆಡೋಳು ನೋಡಾಕಿ ಎಷ್ಟು ಮಂಡದಾಳ. ಮನಗಂಡ ಆಡ್ತಾಳೆ ಆಕಿ ಹಾಡ. ಹೌದಿಲ್ಲ ಶರಣಕ್ಕ? ಹೊಡೀರಿ ಜೋರ್ಲೆ ಹೊಡೀರಿ. ಹಾಂ ಹೊಡೆದೈತಿ. ನೋಡಿ ಸ್ನೇಹಿತರೆ, ಪೂಜೆ ಅಂತ ಆಯಿತು, ಮಂಗಳಾರತಿ ಅಂತ ಆದರೆ ಆಯಿತು ನಮ್ಮ ಗಾಡಿ ಪೂಜೆ. ಹಾಡ ಹಾಡ್ಬೇಕಾ? ಹಾಡೊಂದು ಇಲ್ಲ, ಹಾಡು ಚಂದ ಹಾಡ್ತೀವಿ. ಕೊಡವ ತಗೊಂಡು ನೀರಿಗೆ ನಾವು ಜೈ ಮಂಗಳೋ ಮಿತ್ರಿ ಮಂಗಲ ಮಂಗಲ ನಿತ್ಯ ಸುಯಿ ಮಂಗಲ. ತಾಲಿಯ ತಗೊಂಡು ಹಾಲಿಗೆ ನಾವು ಹಾಲುಂಡ ಕರುಗಳು ಮಲಗಿದ್ದಾವ. ಹಾಲುಂಡ ಕರಗಳು ಮಲಗಿದ್ದೇಳೆದಾಗ ಎಲ್ಲಮ್ಮನ ಮಂಗಳ ಜೈ ಮಂಗಳೋ ಮಿತ್ರಿ ಸುಯಿ ಮಂಗಲ ಜೈ ಮಂಗಲ. ತಗೊಂಡು ಪತ್ರಿಗೆ ನಾವು ಹೋದೆ, ಪತ್ರಿ ಒಳಗಿನ ಸರ್ಪ ಮಲಗಿದ್ದಾವ. ಪತ್ರಿ ಒಳಗಿನ ಸರ್ಪ ಮಲಗಿದ್ದಾವ. ಪತ್ರಿ ಒಳಗಿನ ಸರ್ಪ ಮಲಗಿದ್ದೇವೆ. ಎಲ್ಲಮ್ಮನ ಪೂಜೆ ನಡೆದಿದ್ದಾವ. ಜೈ ಮಂಗಳೋ ಮಿತ್ರಿ ಶ್ರೀ ಮಂಗಳ ಜೈ ಮಂಗಳೋ ಮಿತ್ರಿ ಶ್ರೀ ಮಂಗಳ. ಎಡಿಯ ತಗೊಂಡು ಗೂಡಿಗೆ ನಾವು ಮರಗಮ್ಮನ ಪೂಜೆ ನಡೆದಿದ್ದಾವ. ಮರಗಮ್ಮನ ಪೂಜೆ ನಡೆದಿದ್ದಾವ. ಮರಗಮ್ಮನ ಪೂಜೆ ನಡೆದಿದ್ದೇಳೆದಾಗ ಮಲ್ಲಿಗೆ ಹೂವ ಅರಳಿದ್ದಾವ. ಜೈ ಮಂಗಳೋ ಮಿತ್ರಿ ಶ್ರೀ ಮಂಗಳ ಜೈ ಮಂಗಳೋ ಮಿತ್ರಿ ಶ್ರೀ ಮಂಗಳ. ಕೈ ಕೊಡ ಚಲೋ. ನಮ್ಮ ಅಕ್ಕ ಆರತಿ ಮಾಡ್ತಾ ಇದ್ದಾರೆ ನೋಡಿ, ನಮ್ಮ ಮೇಡಮ್ ಅವ್ರು. ಹಂಗೆ ಜಯವನ್ ಕೈ ಕೊಡು. ಶರಣಕ್ಕಿನ ಕರ್ಕೊಂಡು ಜೀವಿನ ಜೀವಿತನ ನಾ ಬೆಳಗ್ತೀವ ನಂಗೊಬ್ಬ ಸ್ವಲ್ಪ ತಳಗ. ನೋಡು ಮುದ್ದಿನ ಮಗಗೆ ಮಾಡತ್ತು ಅಲ್ಲಲ್ಲಿ ನೋಡು. ಹೌದು, ಮಕ್ಕಳಿಗೆ ತೆಂಗಿನ ನೀರು ಕುಡಿಸತ್ತ ಓಡ್ಯಾಡಿ ಸೆರಗ ತುರ್ಕೊಂಡು ನಮ್ಮ ಮೇಡಮ್ ಅವ್ರ ಸ್ಟೈಲ್ ನೋಡಿ ಬಂದರು. ಅಕ್ಕಿ ಸ್ಟೈಲ್ ನೋಡು. ನೋಡಿ ನಮ್ಮ ನ್ಯೂ ಬೈಕ್ ಹೊಸ ಜನವರಿ 2026ಕ್ಕೆ ಬಂದಿದೆ ಹೊಸ ಬೈಕು. 2014ರಲ್ಲಿ ಬಂದಿತ್ತು ನಮ್ಮ ಮನೆಗೆ ಹೊಸ ಬೈಕು. ಈಗ 26ಕ್ಕೆ ಮತ್ತೆ ಬಂದಿದೆ ನ್ಯೂ ಬೈಕು. ಬೆಸಸಂಖ್ಯೆಯಲ್ಲಿ ಸಮಸಂಖ್ಯೆಯಲ್ಲಿ ಬಂದಿದೆ, ಬೆಸಸಂಖ್ಯೆಯಲ್ಲಿ ಇಲ್ಲ ಯಾವಾಗಲೂ ನೋಡಿ ಅಲ್ಲ. ಊಟ ಹೇಗಿದೆ ಸರ್? ಸೂಪರ್. ಏನೇನಿದೆ ಹೇಳು ನೋಡು ಒಂದ್ಸತಿ. ಪಲ್ಯ ಮತ್ತು ಚಪಾತಿ. ಮತ್ತೆ ಇಲ್ಲೇನೈತಿ? ಮೊಸರು, ಹೋಳ್ಗಿ, ಕರ್ಜಿಕಾಯಿ, ಶೇಂಗಾ ನುಗ್ಗಿ, ಅನ್ನ ಸಾಂಬಾರು, ನಿನ್ನ ಮಾತು ನೋಡಿ. ಇಲ್ಲಿ ಗೆಣಸಿನ ನಿನ್ನೆ ಗೆಣಸು ಅಗದಿದ್ದೀವಿ ಮನೆ ಹತ್ರದ್ದು. ಗೆಣಸಿನ ಹೋಳ್ಗೆ ಮಾಡೀವಿ. ಇಲ್ಲಿ ಬೇಳೆ, ಕರ್ಜಿಕಾಯಿ, ಅನ್ನ ಇದೆ. ಇಲ್ಲಿ ಶೇಂಗಾ ಇದು ಪದಾರ್ಥ ಇದೆ. ಹಾಗೆ ಅನ್ನ ಉಂಟು. ಇಲ್ಲಿ ಪುಲಾವ್ ಹಣ್ಣಿದೆ, ಸಾಂಬಾರು ಉಂಟು. ಇಲ್ಲಿ ಮೊಸರು, ಚಪಾತಿ, ಉಪ್ಪಿನಕಾಯಿ ಎಲ್ಲ ಇದೆ ರೀ. ಗಾಡಿ ತಂದದ್ದು ಹೇಗೆ ಅನಿಸ್ತು? ಖುಷಿ ಆಯ್ತಲ್ಲ ಮೇಡಮ್ ಅವರು? ಏನು ಅನಿಸ್ತೀರಿ ನಿಮಗೆ? ಖುಷಿ ನಮಗಂತೂ ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯ್ತಾ ನಿಂಗೆ? ಹೌದಾ? ನನಗೂ ತುಂಬ ಖುಷಿ ಆಯ್ತು.